ದೇಶದಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಗಮನಾರ್ಹವಾಗಿ ಇಳಿಕೆಯಾಗುತ್ತಿದ್ದು, ಚೇತರಿಸಿಕೊಳ್ಳುವವರ ಸಂಖ್ಯೆ ಹೆಚ್ಚಳಗೊಂಡಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಲವ್ ಅಗರ್ವಾಲ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಅವರು, ಕಳೆದ 15 ದಿನಗಳಿಂದ ಹೊಸ ಸೋಂಕು ಪ್ರಕರಣಗಳು ಇಳಿಕೆಯಾಗುತ್ತಿದ್ದು, ಚೇತರಿಸಿಕೊಳ್ಳುತ್ತಿರುವ ಪ್ರಮಾಣ ವರದಿಯಾಗುತ್ತಿರುವ ಹೊಸ ಪ್ರಕರಣಗಳಿಗಿಂತ ಹೆಚ್ಚಾಗಿದೆ ಎಂದು ವಿವರಿಸಿದರು. ದೇಶದಲ್ಲಿ ಪಾಸಿಟಿವಿಟಿ ದರ 4.49ರಷ್ಟಿದ್ದು, ಕಳೆದ ಮೇ 7ರಂದು ಗರಿಷ್ಠ ಪ್ರಮಾಣದಲ್ಲಿ ವರದಿಯಾಗುತ್ತಿದ್ದ ಪಾಸಿಟಿವ್ ಪ್ರಕರಣಗಳು ಈಗ ಬಹುತೇಕ 78ರಷ್ಟು ಇಳಿಕೆಯಾಗಿವೆ ಎಂದು ಅಂಕಿಅಂಶ ನೀಡಿದ್ದಾರೆ. ದೇಶದಲ್ಲಿ ಸೋಂಕಿತರ ಚೇತರಿಕೆ ಪ್ರಮಾಣ ನಿರಂತರವಾಗಿ ಹೆಚ್ಚಳಗೊಳ್ಳುತ್ತಿದ್ದು, ಮೇ 3ರಂದು 81.8ರಷ್ಟಿದ್ದ ಚೇತರಿಕೆ ಪ್ರಮಾಣ ಈಗ 94.9ಕ್ಕೆ ತಲುಪಿದೆ ಎಂದು ವಿವರಿಸಿದರು. ಕೋವಿಡ್ ಸೂಕ್ತ ನಡವಳಿಕೆಯನ್ನು ಅನುಸರಿಸುವ ಮೂಲಕ ಸೋಂಕಿನ ಸರಪಳಿ ತುಂಡರಿಸುವುದು, ಗುಣಮಟ್ಟದ ಆರೈಕೆ ದೇಶದ ಆರೋಗ್ಯ ಮೂಲಸೌಕರ್ಯಗಳ ಮೇಲಿನ ಒತ್ತಡ ತಗ್ಗಿಸಲಿದೆ ಎಂದು ಹೇಳಿದರು. यानी कि अगर हम पीक से कंपैरिजन में ऑब्जर्व करें तो हम पाते हैं कि करीब 78% जो रिपोर्टेड पीक देश में ऑब्जर्व की गई है उससे केसेस में कमी आई है। और साथ में हम देखें कि पिछले 4 दिनों से देश में 1 लाख से कम केसेस प्रतिदिन के बेसिस पर रिपोर्ट हो रहे हैं। साथ ही हमारी 24 स्टेट ऐसी हैं जहां पर केसेस में जो नंबर डिक्रीज नोट किया गया तो वह घटते घटते अब 1000 से भी कम केस प्रतिदिन औसत के रूप में हम लोग पा रहे हैं। यह एक क्लियर इंडिकेशन कि देश में ओवरऑल डिक्लाइन इन्फेक्शन में नोट किया जा रहा है। इसी श्रृंखला में अगर हम फर्दर एनालाइज करें तो पाते हैं कि जो ये एवरेज डेली न्यू केसेस का जो डिक्रीज है वह पिछले 5 हफ्तों से कंटिन्यूड बेसिस में देश में चल रहा है। हमने ओवरऑल 31% डिक्रीज पिछले हफ्ते ही देश में एवरेज डेली न्यू केसेस में नोट किया है। उससे पिछले हफ्ते यह 33% था और धीरे धीरे यह प्रतिशत बढ़ते बढ़ते अब हम देख रहे हैं कि डिक्रीज इज फर्दर ओवरऑल coming to a stable shape and we need to continue with our efforts of managing the cases at the field level. और आगे ರಾಷ್ಟ್ರೀಯ ಸೀರೋ ಸರ್ವೆ ನಡೆಸಲು ಎಲ್ಲ ಸಿದ್ಧತೆ ಕೈಗೊಳ್ಳಲಿದೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಸೀರೋ ಸರ್ವೆ ನಡೆಸಲು ಸದ್ಯದಲ್ಲಿಯೇ ಪ್ರಾರಂಭಿಸಲಿದೆ ಎಂದು ನೀತಿ ಆಯೋಗದ ಸದಸ್ಯ ಡಾ ವಿಕೆ ಪಾಲ್ ಹೇಳಿದ್ದಾರೆ. ಸೀರೋ ಸರ್ವೆ ನಡೆಸಲು ರಾಜ್ಯಗಳನ್ನು ಪ್ರೋತ್ಸಾಹಿಸಬೇಕಾಗಿದೆ ಎಂದು ಹೇಳಿದರು. ಭಾರತದಲ್ಲಿ ತಯಾರಿಸಿರುವ ಕೋವ್ಯಾಕ್ಸಿನ್ ಲಸಿಕೆ ತುರ್ತು ಬಳಕೆಗೆ ಅನುಮತಿ ನೀಡಲು ಅಮೆರಿಕದ ಆಹಾರ ಮತ್ತು ಔಷಧ ಮಂಡಳಿ ಎಫ್ಡಿಎ ನಿರಾಕರಿಸಿರುವ ಕುರಿತು ಪ್ರತಿಕ್ರಿಯಿಸಿದ ಡಾ ವಿಕೆ ಪಾಲ್, ಪ್ರತಿಯೊಂದು ದೇಶದ ನಿಯಂತ್ರಣ ವ್ಯವಸ್ಥೆಯಲ್ಲಿ ಕೆಲವು ಸಮಾನ ಹಾಗೂ ವಿಭಿನ್ನ ಅಂಶಗಳಿರುತ್ತವೆ, ಅದನ್ನು ನಾವು ಗೌರವಿಸಬೇಕು. ವೈಜ್ಞಾನಿಕ ಚೌಕಟ್ಟು ಒಂದೇ ಆದರೂ ಸಂದರ್ಭಕ್ಕೆ ಅನುಗುಣವಾಗಿ ವ್ಯತ್ಯಾಸವಿರುತ್ತದೆ ಎಂದು ಹೇಳಿದರು. वहाँ जितना वैक्सीन जाता है वो यूज़ होना चाहिए। वैक्सीन हेजिटेंसी को पीछे हटाना है। ये हमने आपस में अपने आप को समझाना है, बाकियों को समझाना है। इन चीज़ों के ऊपर रिफ्लेक्ट करने का और इन चीज़ों के लिए इस तरह की तैयारी करने का वक्त आ गया है, ये मैं कहना